ನಮಸ್ಕಾರ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಅದರಲ್ಲಿಯೂ ಮುಖ್ಯವಾಗಿ GPSTR, HSTR ಮತ್ತು PSTR ಎಕ್ಸಾಮ್ಸ್ಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಅಭ್ಯರ್ಥಿಗಳಿಗೆ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಅತಿ ಮುಖ್ಯವಾದ ಸಮಾಜ ವಿಜ್ಞಾನ ಪತ್ರಿಕೆ 2ರ ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ 1 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಒದಗಿಸ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ 10ನೇ ತರಗತಿಯ ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿದಂಥ ಮುಖ್ಯವಾದ ಮತ್ತು ಕಠಿಣವಾದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಪ್ರಶ್ನೆಗಳು ಮುಂಬರುವಂಥ GPSTR, HSTR ಮತ್ತು PSTR ಸಮಾಜ ವಿಜ್ಞಾನ ಪತ್ರಿಕೆ 2ರಲ್ಲಿ ಕೇಳುವ ಸಂಭವನೀಯತೆ ಹೆಚ್ಚಿದೆ. ಸೊ ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಒತ್ತಿ. ಹಾಗಾದರೆ ತಡ ಮಾಡದೆ ಇಂದಿನ ಇಂಪಾರ್ಟೆಂಟ್ ವಿಡಿಯೋನ ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ ಹೇಗಿದೆ ವಿದ್ಯಾರ್ಥಿಗಳೇ, 10ನೇ ತರಗತಿ ಇತಿಹಾಸ ಭಾಗದಿಂದ ಪ್ರತಿಯೊಂದು ಪ್ರಶ್ನೆಗಳನ್ನು ಆಯ್ದು ನಿಮಗೋಸ್ಕರ ಲೈನ್ ಬೈ ಲೈನ್ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿದ್ದೇವೆ. ಮೊದಲನೇ ಪ್ರಶ್ನೆ ಹೇಗಿದೆ, ಮಧ್ಯಕಾಲೀನ ಯುರೋಪ್ ಮತ್ತು ಭಾರತದ ನಡುವಿನ ವ್ಯಾಪಾರ ವ್ಯವಸ್ಥೆಯ ಕುರಿತು ಕೆಳಗಿನ ಹೇಳಿಕೆಗಳನ್ನು ವಿಶ್ಲೇಷಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನಿಮಗೆ ಎಕ್ಸಾಮಿನೇಷನಲ್ಲಿ ಡೈರೆಕ್ಟ್ ಪ್ರಶ್ನೆಗಳಂತೂ ಬರಲ್ಲ ವಿದ್ಯಾರ್ಥಿಗಳೇ. ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ನ್ಯೂಸ್ ಪೇಪರಲ್ಲಿ ಬಂದಿರೋ ಹಾಗೆ ಡಿಸ್ಕ್ರಿಪ್ಟಿವ್ ಪೇಪರನ್ನು ಕ್ಯಾನ್ಸಲ್ ಮಾಡಿದಾರಂತೆ ಸುದ್ದಿಗಳಿದ್ದಾವೆ. 1 ಅಂಕದ ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾರೆ ಅಂದರೆ ಬಹು ಆಯ್ಕೆ ಪ್ರಶ್ನೆ. ಬಟ್ ಬಹು ಆಯ್ಕೆ ಪ್ರಶ್ನೆಗಳು ಸಿಂಪಲ್ ಆಗಿ ಈಸಿಯಾಗಿ ಡೈರೆಕ್ಟ್ ಆಗಿ ಬರಲ್ಲ ವಿದ್ಯಾರ್ಥಿಗಳೇ. ಹೇಳಿಕೆ ಪ್ರಕಾರ ಆಗಿರ್ಬೋದು, 1 ಮಾತ್ರ 2 ಮಾತ್ರ ಸರಿಯಾಗಿರ್ಬೋದು, ಎಲ್ಲವೂ ಸರಿಯಾಗಿರ್ಬೋದು, ಮತ್ತು ಹೊಂದಿಸಿ ಬರೆಯರಿ ಕೇಳ್ಬೋದು. ಕ್ವಶನ್ಗಳಲ್ಲೇ ನಿಮಗೆ ಟ್ವಿಸ್ಟ್ ಇಟ್ಟು ಕೇಳ್ತಾರೆ. ಸೊ ಪ್ರಶ್ನೆಗಳನ್ನ ಈ ಥರ ನಾವು ರೆಡಿ ಮಾಡ್ಕೊಂಡು ಬಂದಿದ್ದೇವೆ. ಈ ಪ್ರಶ್ನೆಗೆ ಯಾವ ಥರ ಆನ್ಸರ್ಗಳಿದಾವೆ ನೋಡಿ. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಬೈಜಾಂಟಿಯನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ಗೆ ತಲುಪಿಸಿದರು. ಯುರೋಪಿಯನ್ ದೇಶಗಳಲ್ಲಿ ಈ ಸರಕುಗಳನ್ನು ಮಾರಾಟ ಮಾಡುವ ಏಕಸ್ವಾಮ್ಯವನ್ನು ಸ್ಪೇನ್ ಮತ್ತು ಪೋರ್ಚುಗಲ್ ವರ್ತಕರು ಹೊಂದಿದರು. 3ನೇ ಆಪ್ಷನ್ ಇದೆ, 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ನಂತರ ಆ ಮಾರ್ಗದ ತೆರಿಗೆಗಳು ಹೆಚ್ಚಾದವು. ಆಪ್ಷನ್ಸ್ಗಳು ಹೇಗಿದ್ದಾವೆ ನೋಡಿ. A 1 ಮತ್ತು 2 ಮಾತ್ರ ಸರಿ, B 2 ಮತ್ತು 3 ಮಾತ್ರ ಸರಿ, C 1 ಮತ್ತು 3 ಮಾತ್ರ ಸರಿ, D ಎಲ್ಲವೂ ಸರಿ ಇದೆ. ನಿಮಗೆ 30 ಸೆಕೆಂಡ್ಗಳ ಕಾಲಾವಕಾಶನ ಕೊಡ್ತಾ ಇರ್ತೇನೆ. ನಿಮ್ಮ ಉತ್ತರಗಳನ್ನು ಬೇಗ ಬೇಗ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು. ನಿಮ್ಮ ಸಮಯ ಈಗ ಶುರುವಾಗಿದೆ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮಾತ್ರ 1 ಮತ್ತು 3 ಮಾತ್ರ ಸರಿ. ಎರಡನೇದು ಯಾಕೆ ತಪ್ಪಾಗಿದೆ ಅಂದರೆ ಯುರೋಪಿನ ದೇಶಗಳಲ್ಲಿ ಸರಕುಗಳನ್ನು ಮಾರಾಟ ಮಾಡುವ ಏಕಸ್ವಾಮ್ಯವನ್ನು ಸ್ಪೇನ್ ಮತ್ತು ಪೋರ್ಚುಗಲ್ ವರ್ತಕರು ಹೊಂದಿದರು. ಇದು ತಪ್ಪಾಗಿದೆ. ಅದಕ್ಕೆ 1 ಮತ್ತು 3 ಮಾತ್ರ ಸರಿ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡೋಣ. ಸುವೇಜ್ ಕಾಲುವೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಐತಿಹಾಸಿಕವಾಗಿ ನಿಖರವಾಗಿದೆ? ಆಪ್ಷನ್ಸ್ ಎ, ಇದನ್ನು 1498ರಲ್ಲಿ ವಾಸ್ಕೋಡಿ ಗಾಮನ ಆಗಮನದ ನೆನಪಿಗಾಗಿ ಭೂಮಿ ಅಗೆದು ನಿರ್ಮಿಸಲಾಯಿತು. ಆಪ್ಷನ್ ಬಿ, ಇದು ಕೆಂಪು ಸಮುದ್ರದ ಮತ್ತು ಕಪ್ಪು ಸಮುದ್ರಗಳನ್ನು ಸಂಪರ್ಕಿಸುವ ಕಾಲುವೆಯಾಗಿದೆ. ಆಪ್ಷನ್ ಸಿ, 1869ರಲ್ಲಿ ಈಜಿಪ್ಟ್ ಭೂಪ್ರದೇಶದಲ್ಲಿ ನಿರ್ಮಾಣಗೊಳ್ಳುವವರೆಗೂ ನೌಕೆಗಳು ಕೇಪ್ ಆಫ್ ಗುಡ್ ಹೋಪ್ ಬಳಸಿ ಚಲಿಸಬೇಕಾಗಿತ್ತು. ಆಪ್ಷನ್ ಡಿ, ಸುವೇಜ್ ಕಾಲುವೆಯನ್ನು ಪೋರ್ಚುಗೀಸರು ತಮ್ಮ ನೌಕಾಬಲವನ್ನು ಹೆಚ್ಚಿಸಲು ನಿರ್ಮಿಸಿದರು. 30 ಸೆಕೆಂಡ್ಗಳ ಕಾಲಾವಕಾಶ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿದ್ಯಾರ್ಥಿಗಳ ಈ ಪ್ರಶ್ನೆಗಳು ಯಾವುದೇ ಬುಕ್ಕಲ್ಲೂ ಸಿಗಲ್ಲ. ಹೊಸ ಪ್ಯಾಟರ್ನ್ ಆದ ಕಾರಣ ಇಂಥ ಪ್ರಶ್ನೆಗಳು ಯಾವ ನಿಮ್ಮ ಯೂಟ್ಯೂಬ್ ಸೆಷನ್ಗಳು ಪೇಡ್ ಕೋರ್ಸ್ಗಳಲ್ಲಿ ಸಿಗಲ್ಲ. ಸೊ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ಆನ್ಸರ್ ಮಾಡಿ ನಿಮ್ಮ ಅಂಕಗಳನ್ನು ಫೈನಲ್ ಆಗಿ ವೆರಿಫೈ ಮಾಡ್ಕೊಳ್ಳಿ. ಯಾವ ಥರ ನೀವು ಓದಬೇಕು ಅನ್ನೋದು ಗೊತ್ತಾಗಿದೆ, ನಿಮ್ಮ ಲೆವೆಲ್ ಏನಿದೆ ಅಂತ ತಿಳಿಯುತ್ತೆ ನಿಮಗೆ. ಸಮಯ ಮುಕ್ತಾಯವಾಗಿದೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ, 1869ರಲ್ಲಿ ಈಜಿಪ್ಟ್ ಭೂಪ್ರದೇಶದಲ್ಲಿ ನಿರ್ಮಾಣಗೊಳ್ಳುವವರೆಗೂ ನೌಕೆಗಳು ಕೇಪ್ ಆಫ್ ಗುಡ್ ಹೋಪ್ ಅನ್ನು ಬಳಸಿ ಚಲಿಸಬೇಕಾಗಿತ್ತು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಂಪಾರ್ಟೆಂಟ್ ಪ್ರಶ್ನೆ 3ನೇ ಪ್ರಶ್ನೆ. ಪೋರ್ಚುಗೀಸ್ ಆಡಳಿತಕ್ಕೆ ಸಂಬಂಧಿಸಿದಂತೆ ಪಟ್ಟಿ 1 ಮತ್ತು ಪಟ್ಟಿ 2 ಸರಿಯಾಗಿ ಹೊಂದಿಸಿ ಬರೆಯಿರಿ. ನಿಮಗೆ ಇಲ್ಲಿ ಹೊಂದಿಸಿ ಬರೆಯಿರಿ ಕೇಳಿದರೆ 1 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ನಿಮ್ಮ ಟೈಮ್ ಕನ್ಸ್ಯೂಮಿಂಗ್ ಪ್ರಶ್ನೆಗಳನ್ನು ಕೇಳ್ತಾರೆ ವಿದ್ಯಾರ್ಥಿಗಳೇ. ಪಟ್ಟಿ 1 ಇದೆ. ಆಪ್ಷನ್ ಎದಲ್ಲಿ ಫ್ರಾನ್ಸಿಸ್ಕೋ ಡಿ ಅಲ್ಮೈಡ್, ಆಪ್ಷನ್ ಬಿ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್, ಆಪ್ಷನ್ ಸಿ ವಾಸ್ಕೋಡಿ ಗಾಮಾ, ಆಪ್ಷನ್ ಡಿ ವಿಜಯಪುರದ ಸುಲ್ತಾನ. ಪಟ್ಟಿ 2ದಲ್ಲಿ ಹೇಗಿದೆ. ಆಪ್ಷನ್ 1 ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ, ಆಪ್ಷನ್ 2 1510ರಲ್ಲಿ ವಿಜಯಪುರ ಸುಲ್ತಾನನಿಂದ ಗೋವಾ ವಶ,
ಆಪ್ಷನ್ 3 ನೀಲಿ ನೀರಿನ ನೀತಿ ಅಂದರೆ ಬ್ಲೂ ವಾಟರ್ ಪಾಲಿಸಿ. ಆಪ್ಷನ್ 4 ಕಾಪಡ್ಗೆ ಬಂದಿಳಿದ ಪೋರ್ಚುಗೀಸ್ ನಾವಿಕ. ನಿಮಗೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ABCD ಅಂತೇಳಿ, ಆಪ್ಷನ್ಗಳನ್ನು ಹೊಂದಿಸಿ ಬರೀರಿ. ನಿಮಗೆ 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಹೋಗ್ತಾ ಇದೆ, ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಅದರಲ್ಲಿ ಎದಲ್ಲಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಏನಾಗುತ್ತೆ ಅಂದರೆ ನೀಲಿ ನೀರಿನ ನೀತಿ. ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ. ವಾಸ್ಕೋಡಿ ಗಾಮಾ ಕಾಪಾಡಿಗೆ ಬಂದಿಳಿದ ಪೋರ್ಚುಗೀಸ್ ನಾವಿಕ. ವಿಜಾಪುರದ ಸುಲ್ತಾನ 1510ರಲ್ಲಿ ವಿಜಾಪುರ ಸುಲ್ತಾನಿಂದ ಗೋವಾ ವಶವಾಯಿತು. ಈ ಥರ ನೀವು ಉತ್ತರ ಪ್ರಶ್ನೆಗಳನ್ನು ಕೇಳ್ತಾರೆ, ಈ ಥರ ನೀವು ಆನ್ಸರ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ. ತಿರುವಾಂಕೂರಿನ ರಾಜ ಮಾರ್ತಾಂಡವರ್ಮನಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಪ್ರಸಂಗವು ಡಚ್ಚರ ಭಾರತೀಯ ಅಧಿಪತ್ಯದ ಅವನತಿಗೆ ಪ್ರಮುಖ ನಾಂದಿಯಾಯಿತು? ಆಪ್ಷನ್ ಎ 1753ರ ಆಗಸ್ಟ್ 15ರಂದು ನಡೆದ ಒಪ್ಪಂದದ ಮೂಲಕ ಡಚ್ ಪಡೆಗಳು ಶರಣಾದವು. ಆಪ್ಷನ್ ಬಿ 1741ರಲ್ಲಿ ನಡೆದ ಯುದ್ಧ ಮತ್ತು ಕಾಯಂಕುಳಂ ಕೊಚ್ಚಿ ಸಂಸ್ಥಾನಗಳ ಡಚ್ ಒಕ್ಕೂಟವನ್ನು ಸೋಲಿಸಿದವು. ಆಪ್ಷನ್ ಸಿ ತನ್ನ ರಾಜಧಾನಿಯನ್ನ ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಿಸಿ ಕರಿಮೆಣಸಿನ ವ್ಯಾಪಾರ ತಡೆದದ್ದು. ಆಪ್ಷನ್ ಡಿ ಮೇಲಿನ ಎಲ್ಲ ಹೇಳಿಕೆಗಳು ಸರಿ. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೇಗ ಬೇಗ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿದ್ಯಾರ್ಥಿಗಳೇ. ಸಮಯ ಮುಗಿದಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಹೇಳಿಕೆಗಳು ಸರಿ ವಿದ್ಯಾರ್ಥಿಗಳು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ. ಇಂಗ್ಲಿಷರ ಫ್ಯಾಕ್ಟರಿ ಅಥವಾ ದಾಸ್ತಾನು ಮಳಿಗೆಗಳ ಆರಂಭಿಕ ನೆಲೆಗಳಿಗೆ ಸಂಬಂಧಿಸಿದಂತೆ ಕಾಲಾನುಕ್ರಮವನ್ನು ಸರಿಯಾಗಿ ಗುರುತಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಈ ಥರ ಪ್ರಶ್ನೆಗಳನ್ನು ಎಕ್ಸಾಮಿನೇಷನ್ ಈ ಸಲ ಕೇಳ್ಬೋದು ವಿದ್ಯಾರ್ಥಿಗಳೇ. ಯಾಕಂದರೆ ಹೈ ಲೆವೆಲ್ ಕಾಂಪಿಟೇಷನ್ ಇರೋ ಕಾರಣ ನಿಮಗೆ ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ಒಂದು ವಾಕ್ಯದಲ್ಲಿ ಪ್ರಶ್ನೆಗಳನ್ನು ಕೇಳೋದಿಲ್ಲ ವಿದ್ಯಾರ್ಥಿಗಳು. ಈ ಥರ ಹೊಂದಿಸಿ ಬರೆಯೋರಾಗಿರ್ಬೋದು, ಕಾಲಾನುಕ್ರಮ ಹೊಂದಿಸಿ ಇರುವುದು, ಹೇಳಿಕೆಗಳ ಆಧಾರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಅದೇ ಥರ ನಿಮ್ಮ ಸೆಲೆಕ್ಷನ್ ಗ್ಯಾರಂಟಿ ಆಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಈ ಪ್ರಶ್ನೆಯ ಆಪ್ಷನ್ಗಳು ಹೇಗಿದ್ದಾವೆ ನೋಡಿ. 1 ಸೂರತ್ನಲ್ಲಿ ಜಹಾಂಗೀರನ ಫರ್ಮಾನ್ ಮೂಲಕ ಮೊದಲ ಫ್ಯಾಕ್ಟರಿ. ಆಪ್ಷನ್ 2 ಚಂದ್ರಗಿರಿಯ ರಾಜನಿಂದ ಮದ್ರಾಸ್ ಪಡೆದು ಸೆಂಟ್ ಜಾರ್ಜ್ ಪೋರ್ಟ್ ನಿರ್ಮಾಣ. ಆಪ್ಷನ್ 3 ಮುಂಬೈ ಬಾಂಬೆ ನಗರವನ್ನು 2ನೇ ಚಾರ್ಲ್ಸ್ನಿಂದ ವಾರ್ಷಿಕ 10 ಪೌಂಡ್ಗೆ ಪಡೆದದ್ದು. ಆಪ್ಷನ್ 4 ಸುತ್ತನುತ್ತಿ ಕಲ್ಕತ್ತಾ ಮತ್ತು ಗೋವಿಂದಪುರ ಹಳ್ಳಿಗಳನ್ನು ಖರೀದಿಸಿ ಫೋರ್ಟ್ ವಿಲಿಯಂ ಕೋಟೆ ನಿರ್ಮಾಣ. ವಿದ್ಯಾರ್ಥಿಗಳೇ 30 ಸೆಕೆಂಡ್ ಕಾಲಾವಕಾಶ ನಿಮಗೆ. ಇದನ್ನು ಸರಿಯಾಗಿ ಆರಂಭಿಕ ನೆಲೆಗಳಂತೆ ಕಾಲಾನುಕ್ರಮವಾಗಿ ಹೊಂದಿಸಿ ನಿಮ್ಮ ಆನ್ಸರನ್ನು ಕೊಡಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ. ಕ್ರಮವಾಗಿ ಸೂರತ್ನಲ್ಲಿ ಜಹಾಂಗೀರ್ ಫರ್ಮಾನ್ ಮೂಲಕ ಮೊದಲ ಫ್ಯಾಕ್ಟರಿ ಆಗಿರೋದು. ಕಾಲಾನುಕ್ರಮವಾಗಿ ಏನಿದೆ 1613ರಲ್ಲಿದೆ. ಚಂದ್ರಗಿರಿಯ ರಾಜನಿಂದ ಮದ್ರಾಸ್ ಪಡೆದು ಸೆಂಟ್ ಜಾರ್ಜ್ ಪೋರ್ಟ್ ನಿರ್ಮಾಣ ಆಗಿದ್ದು 1639ರಲ್ಲಿ. ಮುಂಬೈ ಬಾಂಬೆ ನಗರವನ್ನು 2ನೇ ಚಾರ್ಲ್ಸ್ನಿಂದ ವಾರ್ಷಿಕ 10 ಪೌಂಡ್ಗೆ ಬರೆದದ್ದು 1668ರಲ್ಲಿ. ಸುತ್ತನುತ್ತಿ ಕಲ್ಕತ್ತಾ ಮತ್ತು ಗೋವಿಂದಪುರ ಹಳ್ಳಿಗಳನ್ನು ಖರೀದಿಸಿ ಫೋರ್ಟ್ ವಿಲಿಯಂ ಕೋಟೆ ನಿರ್ಮಾಣವಾಗಿರೋದು 1690ರ ದಶಕದಲ್ಲಿ. ಈ ಥರ ನಾವು ಇಯರ್ ವೈಸ್ ಆಗಿ ಅದನ್ನು ಕಾಲಾನುಕ್ರಮದಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನಿಮ್ಮ ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ. ಫ್ರೆಂಚರು ಭಾರತದಲ್ಲಿ ತಮ್ಮ ನೆಲೆಗಳನ್ನು ಸ್ಥಾಪಿಸಿದ ಹಿನ್ನೆಲೆಯಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಆಪ್ಷನ್ ಎ ಹೇಗಿದೆ ನೋಡಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು 1664ರಲ್ಲಿ ಖಾಸಗಿ ರಂಗದ ಕಂಪನಿಯಾಗಿ ಪ್ರಾರಂಭವಾಯಿತು. ಆಪ್ಷನ್ ಬಿ 1674ರಲ್ಲಿ ವಾಲಿ ಕೊಂಡಪುರನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಪುದುಚೇರಿಯನ್ನು ಪಡೆದು ರಾಜಧಾನಿ ಮಾಡಿಕೊಂಡರು. ಆಪ್ಷನ್ ಸಿ ಫ್ರೆಂಚರ ಪ್ರಥಮ ವ್ಯಾಪಾರಿ ಕೋಟೆಯು ಮಚಿಲಿಪಟ್ಟಣದಲ್ಲಿ 1668ರಲ್ಲಿ ಸ್ಥಾಪನೆಯಾಯಿತು. ಆಪ್ಷನ್ ಡಿ ಡೂಪ್ಲೆಯು 1746ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆದ ನಂತರ ಬ್ರಿಟಿಷರೊಂದಿಗೆ ಸಂಪೂರ್ಣ ಶಾಂತಿ ಸ್ಥಾಪಿಸಿದನು. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಸಮಯ ಮುಗಿದ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. 1674ರಲ್ಲಿ ವಾಲಿ ಕೊಂಡಪುರ್ನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಪುದುಚೇರಿಯನ್ನು ಪಡೆದು ರಾಜಧಾನಿ ಮಾಡಿಕೊಂಡರು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ. ಮೊದಲ ಕರ್ನಾಟಕ ಯುದ್ಧದ ಅಂದರೆ 1746ರಿಂದ 1748ರವರೆಗೆ ಕಾರ್ಯಾಚರಣೆ ಹಾಗೂ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಯಾವುದಂತ ಕೇಳಿದ್ರೆ, ಇಲ್ಲಿ ನಿಮಗೆ ಸರಿಯಾದ ಆನ್ಸರನ್ನು ಕೇಳಿಲ್ಲ, ತಪ್ಪಾದ ಹೇಳಿಕೆಯನ್ನು ಕೇಳಿದ್ರೆ ನಿಮಗೆ ಇಲ್ಲಿ 3 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಇದೆ. ಒಂದು ತಪ್ಪಾಗಿದೆ ವಿದ್ಯಾರ್ಥಿಗಳು. ಆಪ್ಷನ್ ಎ ನೋಡೋಣ. ಹಾಗಾದರೆ ಡುಪ್ಲೆಯ ಕೋರಿಕೆಯಂತೆ ಮಾರಿಷಸ್ನಿಂದ ಬಂದ ಲಾಬೋರ್ಡ್ ನೈಸ್ ಮದ್ರಾಸನ್ನು ಬ್ರಿಟಿಷರಿಂದ ವಶಪಡಿಸಿಕೊಂಡನು. ಆಪ್ಷನ್ ಬಿ. ಬ್ರಿಟಿಷರು ಸಹಾಯ ಕೋರಿದಾಗ ಕರ್ನಾಟಕ ನವಾಬ ಅನಿರುದ್ದೀನ್ ಕಳುಹಿಸಿದ ಸೇನೆಯು ಫ್ರೆಂಚರ ವಿರುದ್ಧ ಗೆದ್ದಿತು. ಆಪ್ಷನ್ ಸಿ. ಲಾಬೋರ್ಡ್ ನೈಸ್ ಹಣ ಪಡೆದು ಮದ್ರಾಸನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟು ಮಾರಿಷಸ್ಗೆ ಮರಳಿದನು. ಆಪ್ಷನ್ ಡಿ. ಯುರೋಪಿನಲ್ಲಿ ನಡೆದ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಈ ಯುದ್ಧವು ಮುಕ್ತಾಯವಾಯಿತು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದ್ದರೆ ಇದರಲ್ಲಿ ಒಂದು ತಪ್ಪಾದ ಹೇಳಿಕೆ ವಿದ್ಯಾರ್ಥಿಗಳು, ಅದೇ ನಿಮ್ಮದು ಉತ್ತರ ಆಗುತ್ತೆ. 30 ಸೆಕೆಂಡ್ಗಳ ಕಾಲಾವಕಾಶ ಮತ್ತೆ ನಿಮಗೆ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಅನಿರುದ್ದೀನ್ ಕಳಿಸಿಕೊಟ್ಟ ಸೇನೆಯು ಫ್ರೆಂಚರ ವಿರುದ್ಧ ಸೋತಿತ್ತು. ಯಾಕೆ ಇಲ್ಲಿ ಏನು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ, ಬ್ರಿಟಿಷರ ಸಹಾಯ ಕೋರಿದ ಕರ್ನಾಟಕ ನವಾಬ ಅನಿರುದ್ದೀನ್ ಕಳಿಸಿದ ಸೇನೆಯು ಫ್ರೆಂಚ್ ವಿರುದ್ಧ ಗೆದ್ದಿತ್ತು, ಆದರೆ ಅದು ಗೆದ್ದಿಲ್ಲ, ಅದು ಸೋತಿತ್ತು. ಈ ಪ್ರಶ್ನೆ ಅದಕ್ಕೆ ಇಲ್ಲಿ ತಪ್ಪಾದ ಹೇಳಿಕೆಯನ್ನು ಕೇಳಿದ್ರೆ ಅದಕ್ಕೆ ನಿಮ್ಮದು ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ. 1749ರ ಅಂಬೂರ್ ಕದನದಲ್ಲಿ ಯಾರ ಒಕ್ಕೂಟವು ಅನಿರುದ್ದೀನನ್ನು ಕೊಂದು ಚಂದಾ ಸಾಹೇಬ್ನನ್ನು ಕರ್ನಾಟಕ ನವಾಬನಾಗಿ ಮಾಡಿತು? ಆಪ್ಷನ್ ಎ. ಚಂದಾ ಸಾಹೇಬ್, ಮುಜಫರ್ ಜಂಗ್ ಮತ್ತು ಫ್ರೆಂಚರು. ಆಪ್ಷನ್ ಬಿ. ನಾಸಿರ್ ಜಂಗ್, ಅನಿರುದ್ದೀನ್ ಮತ್ತು ಬ್ರಿಟಿಷರು. ಆಪ್ಷನ್ ಸಿ. ಚಂದಾ ಸಾಹೇಬ್, ನಾಸಿರ್ ಜಂಗ್ ಮತ್ತು ಡಚ್ಚರು. ಆಪ್ಷನ್ ಡಿ. ಮುಜಾಫರ್ ಜಂಗ್ ಮತ್ತು ಮೊಹಮ್ಮದ್ ಅಲಿ ಮತ್ತು ಬ್ರಿಟಿಷರು. ನಿಮ್ಮ 30 ಸೆಕೆಂಡ್ಗಳ ಕಾಲಾವಕಾಶ ಈಗ ಪ್ರಾರಂಭವಾಗಿದೆ. ನಿಮ್ಮ ಉತ್ತರಗಳನ್ನು ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಚಂದಾ ಸಾಹೇಬ್, ಮುಜಫರ್ ಜಂಗ್ ಮತ್ತು ಫ್ರೆಂಚರು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 9ನೇ ಪ್ರಶ್ನೆ. 2ನೇ ಕರ್ನಾಟಕ ಯುದ್ಧಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಘಟನೆಯು ಬ್ರಿಟಿಷರ ಪ್ರತಿಷ್ಠೆಯನ್ನು ಹೆಚ್ಚಿಸಿತು? ಆಪ್ಷನ್ ಎ. ಬುಸ್ಸಿಯು ಹೈದರಾಬಾದ್ನಲ್ಲಿ ಸಲಾಬತ್ ಜಂಗ್ನಿಗೆ ರಕ್ಷಣೆ ನೀಡಿದ್ದು. ಆಪ್ಷನ್ ಬಿ. ರಾಬರ್ಟ್ ಕ್ಲೈವ್ ಅರ್ಕಾಟಿನ ಮೇಲೆ ದಾಳಿ ಮಾಡಿ ಫ್ರೆಂಚರು ಹಾಗೂ ಚಂದಾ ಸಾಹೇಬ್ನನ್ನು ಸೋಲಿಸಿದರು. ಆಪ್ಷನ್ ಸಿ. ಡೂಪ್ಲೆಯು ಪಾಂಡಿಚೇರಿಯ ಗವರ್ನರ್ ಆಗಿ ಮುಂದುವರೆದಿದ್ದು. ಆಪ್ಷನ್ ಡಿ. ಎಕ್ಸ್ಲಾ ಚಾಪೆಲ್ ಒಪ್ಪಂದಕ್ಕೆ ಸಹಿ ಹಾಕಿದ್ದು. 30 ಸೆಕೆಂಡ್ ಕಾಲಾವಕಾಶ ಮತ್ತೆ ಕೊಡ್ತಾ ಇದ್ದೇನೆ. ಉತ್ತರಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ರಾಬರ್ಟ್ ಕ್ಲೈವ್ ಅರ್ಕಾಟಿನ ಮೇಲೆ ದಾಳಿ ಮಾಡಿ ಫ್ರೆಂಚರು ಹಾಗೂ ಚಂದಾ ಸಾಹೇಬ್ನನ್ನು ಸೋಲಿಸಿದದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 10ನೇ ಪ್ರಶ್ನೆ. 3ನೇ ಕರ್ನಾಟಕ ಯುದ್ಧದಲ್ಲಿ ನಡೆದ ವಾಂಡಿವಾಶ್ ಕದನದ ಪ್ರಮುಖ ಫಲಿತಾಂಶವೇನು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಆಪ್ಷನ್ ಎ ಏನಿದೆ ನೋಡಿ. ಫ್ರೆಂಚ್ ಸೇನಾಧಿಕಾರಿ ಕೌಂಟ್ ಡಿ ಲ್ಯಾಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೂಟ್ನನ್ನು ಸೋಲಿಸಿದನು. ಆಪ್ಷನ್ ಬಿ. ಬುಸ್ಸಿ ಮತ್ತು ಕೌಂಟ್ ಡಿ ಲ್ಯಾಲಿ ಅವರ ಒಕ್ಕೂಟವು ಮದ್ರಾಸನ್ನು ವಶಪಡಿಸಿಕೊಂಡಿತ್ತು. ಆಪ್ಷನ್ ಸಿ. ಸರ್ ಐರ್ಕೂಟನ್ ಫ್ರೆಂಚರನ್ನು ಸೋಲಿಸಿ ಬುಸ್ಸಿಯನ್ನು ಸೆರೆ ಹಿಡಿದನು. 1761ರಲ್ಲಿ ಪಾಂಡಿಚೇರಿ ಶರಣಾಯಿತು. ಆಪ್ಷನ್ ಡಿ. ಫ್ರೆಂಚರಿಗೆ ಬಂಗಾಳದ ದಿವಾನಿ ಹಕ್ಕು ದೊರೆಯಿತು. ನಿಮ್ಮ 30 ಸೆಕೆಂಡ್ಗಳ ಕಾಲಾವಕಾಶ ಪ್ರಾರಂಭವಾಗಿದೆ. ಉತ್ತರಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸರ್ ಐರ್ಕುಟ್ ಅನ್ನೋ ಫ್ರೆಂಚರು ಸೋಲಿಸಿ ಬುಸ್ಸಿಯನ್ನು ಸೆರೆ ಹಿಡಿದರು ಮತ್ತು 1761ರಲ್ಲಿ ಪಾಂಡಿಚೇರಿ ಶರಣಾಯಿತು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿತ್ತು ವಿದ್ಯಾರ್ಥಿಗಳು. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 11ನೇ ಪ್ರಶ್ನೆ, ಫ್ರೆಂಚರು ಭಾರತದಲ್ಲಿ ತಮ್ಮ ರಾಜಕೀಯ ಭವಿಷ್ಯವನ್ನು ಕಳೆದುಕೊಂಡರು. 1763ರ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಅವರಿಗೆ ಮರಳಿಸಲಾದ ಪ್ರದೇಶ ಯಾವುದು? ಆಪ್ಷನ್ ಎ ಕಲ್ಕತ್ತಾ, ಆಪ್ಷನ್ ಬಿ ಪಾಂಡಿಚೇರಿ, ಆಪ್ಷನ್ ಸಿ ಅರ್ಕಾಟ್, ಆಪ್ಷನ್ ಡಿ ಸೂರತ್. ಉತ್ತರಗಳನ್ನು ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಇಂಥ ಪ್ರಶ್ನೆಗಳಿಗೆ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ನೀಡಿರಲಿಲ್ಲ. ಈ ಪ್ರಶ್ನೆಗಳು ಡೆಪ್ತ್ ನಾಲೆಜ್ ಇರೋರು ಮಾತ್ರ ಸಾಲ್ವ್ ಮಾಡ್ತಾರೆ ವಿದ್ಯಾರ್ಥಿಗಳೇ. ಯಾವುದೇ ಗೈಡ್ ಓದಿ, ಯಾವುದೇ ಪುಸ್ತಕಗಳನ್ನು ಓದಿ ಈ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಕ್ಕಲ್ಲ. ಯಾರು 6ರಿಂದ 10ನೇ ತರಗತಿಯವರ ಕರ್ನಾಟಕ ಟೆಕ್ಸ್ಟ್ ಬುಕ್ಗಳನ್ನು ಓದಿದ್ದೀರಾ, ಲೈನ್ ಬೈ ಲೈನ್ ಡೀಟೇಲ್ ಡೆಪ್ತ್ ನಾಲೆಜನ್ನು ತಿಳ್ಕೊಂಡಿದ್ದೀರಾ, ಅವ್ರು ಮಾತ್ರ ಇಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ಬೋದು ವಿದ್ಯಾರ್ಥಿಗಳೇ. ಸೊ ಅದಕ್ಕೆ ಯಾವುದೇ ಎಕ್ಸ್ಪ್ಲನೇಷನ್ ನಾವು ಕೊಡ್ತಾ ಇಲ್ಲ, ಯಾಕೆ ಟೈಮ್ ಬಹಳ ಕಮ್ಮಿ ಇದೆ. ನಿಮ್ಮ ಪ್ರಿಪ್ರೇಷನ್ ಹೈ ಲೆವೆಲ್ ರೀತಿಯಲ್ಲಿ ಹೋಗಬೇಕಾಗಿದೆ. ಸೊ ಪ್ರಶ್ನೆಗಳನ್ನು ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಓದಿ ನಿಮ್ಮ ಏನಿದೆ ಓದಿರುವುದನ್ನು ಇಲ್ಲಿ ಬಂದು ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿ ಉತ್ತರಗಳನ್ನು ಬರ್ತಾವೆ, ಯಾವ ರೀತಿ ಪ್ರಶ್ನೆಗಳಿಗೆ ಸಾಲ್ವ್ ಮಾಡಬೇಕು ಅನ್ನೋದು ಕಲಿತ್ಕೊಳ್ಳಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಿದೆ ನೋಡೋಣ. ಆಪ್ಷನ್ ಬಿ ಪಾಂಡಿಚೇರಿ ವಿದ್ಯಾರ್ಥಿಗಳು. ಅದೇ ರೀತಿ 12ನೇ ಪ್ರಶ್ನೆ ನೋಡೋಣ. 1717ರಲ್ಲಿ ಮೊಘಲ್ ದೊರೆ ಫಾರೂಕ್ ಸಿಯಾರನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದ ದಸ್ತಕ್ ಎಂದರೆ ಏನು? ಆಪ್ಷನ್ ಎ ಭೂ ಕಂದಾಯ ವಸೂಲಿ ಮಾಡುವ ಶಾಶ್ವತ ಅಧಿಕಾರ ಪತ್ರ, ಆಪ್ಷನ್ ಬಿ ಯಾವುದೇ ತೆರಿಗೆ ಇಲ್ಲದೆ ಸರಕುಗಳ ಆಮದು, ರಫ್ತು ಹಾಗೂ ಸಾಗಾಣಿಕೆ ಮಾಡಲು ನೀಡಿದ ಪರವಾನಗಿ ಪತ್ರ, ಆಪ್ಷನ್ ಸಿ ಸೈನ್ಯವನ್ನು ಇರಿಸಿಕೊಳ್ಳಲು ಭಾರತೀಯ ರಾಜರಿಗೆ ನೀಡಿದ ಅನುಮತಿ ಪತ್ರ, ಆಪ್ಷನ್ ಡಿ ಖಾಸಗಿ ವ್ಯಾಪಾರದ ಮೇಲೆ ಬ್ರಿಟಿಷ್ ನೌಕರರು ಕಟ್ಟಬೇಕಾದ ಸುಂಕದ ಪಟ್ಟಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. 30 ಸೆಕೆಂಡ್ಗಳ ಕಾಲಾವಕಾಶ. ಉತ್ತರಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಾವುದೇ ತೆರಿಗೆ ಇಲ್ಲದೆ ಸರಕುಗಳ ಆಮದು, ರಫ್ತು ಹಾಗೂ ಸಾಗಾಣಿಕೆ ಮಾಡಲು ನೀಡಿದ ಪರವಾನಗಿ ಪತ್ರ ಅಂದರೆ ದಸ್ತಕ್ ಎನ್ನಲಾಗುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 13ನೇ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಕನ್ಫ್ಯೂಸಿಂಗ್ ಪ್ರಶ್ನೆ. 1757ರ ಪ್ಲಾಸಿ ಕದನಕ್ಕೆ ತಕ್ಷಣದ ಕಾರಣವಾದ ಕಪ್ಪು ಕೋಣೆ ದುರಂತದಲ್ಲಿ ಸಿರಾಜುದ್ ದೌಲನ್ನು ಬಂಧಿಸಿದ ಬ್ರಿಟಿಷರ ಸಂಖ್ಯೆ ಮತ್ತು ಮೃತರಾದವರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಆಪ್ಷನ್ ಎ ಬಂಧಿತರು 146, ಮೃತಪಟ್ಟವರು 123, ಆಪ್ಷನ್ ಬಿ ಬಂಧಿತರು 123, ಮೃತಪಟ್ಟವರು 146, ಆಪ್ಷನ್ ಸಿ ಬಂಧಿತರು 150, ಮೃತಪಟ್ಟವರು 100, ಆಪ್ಷನ್ ಡಿ ಬಂಧಿತರು 200, ಮೃತಪಟ್ಟವರು 123. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಉತ್ತರಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬಂಧಿತರು 146, ಮೃತಪಟ್ಟವರು 123 ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 14ನೇ ಪ್ರಶ್ನೆ, ಪ್ಲಾಸಿ ಕದನದಲ್ಲಿ ರಾಬರ್ಟ್ ಕ್ಲೈವ್ ಸಿರಾಜುದ್ ದೌಲನ ವಿರುದ್ಧ ಕುತಂತ್ರ ನಡೆಸಲು ಯಾರನ್ನು ತನ್ನತ್ತ ಸೆಳೆದುಕೊಂಡನು? ಆಪ್ಷನ್ ಎ ಮೀರ್ ಜಾಫರ್ ಸೇನಾಪತಿ, ಆಪ್ಷನ್ 2 ಮಾನಿಕ್ ಚಂದ್ ಮತ್ತು ನೇಮಿಚಂದ್, ಆಪ್ಷನ್ 3 ಜಗತ್ ಸೇತ್ ಬಂಗಾಳದ ಲೇವಾದೇಗಾರ, ಆಪ್ಷನ್ 4 ಮೀರ್ ಕಾಸಿಂ. ಆಪ್ಷನ್ ಎ ಬಿ ಸಿ ಡಿ ಕೊಟ್ಟಿದ್ದಾರೆ. ಆಪ್ಷನ್ ಎ 1 ಮತ್ತು 4 ಮಾತ್ರ, ಆಪ್ಷನ್ ಬಿ 1, 2 ಮತ್ತು 3 ಮಾತ್ರ, ಆಪ್ಷನ್ ಸಿ 2, 3 ಮತ್ತು 4 ಮಾತ್ರ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂದರೆ 1, 2, 3, 4. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 1, 2 ಮತ್ತು 3 ಮಾತ್ರ. ಮೀರ್ ಕಾಸಿಂ ಆಗೋದಿಲ್ಲ, ಅದಕ್ಕೆ 1, 2, 3 ಆಪ್ಷನ್ ಆಗುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 15ನೇ ಪ್ರಶ್ನೆ, ಪ್ಲಾಸಿ ಕದನ ಅಂದರೆ 23 ಜೂನ್ 1757 ನಂತರದ
ನಡೆದ ಘಟನೆಗಳಿಗೆ ಸಂಬಂಧಿಸಿದಂತೆ ಅಸತ್ಯವಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದರೆ ಆಪ್ಷನ್ ಎ ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಆಪ್ಷನ್ ಬಿ ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ಅನಿರ್ಬಂಧಿತ ವ್ಯಾಪಾರದ ಹಕ್ಕನ್ನು ಪಡೆಯಿತು. ಆಪ್ಷನ್ ಸಿ ಸಿರಾಜನು ಕಲ್ಕತ್ತಾ ಮೇಲಿನ ಆಕ್ರಮಣದ ನಷ್ಟ ಪರಿಹಾರವಾಗಿ ಮೀರ್ ಜಾಫರನ್ನು ಬ್ರಿಟಿಷರಿಗೆ 17,70,00,000 ನೀಡಿದನು. ಆಪ್ಷನ್ ಡಿ ಬ್ರಿಟಿಷರು ತಕ್ಷಣವೇ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ರದ್ದುಗೊಳಿಸಿದರು. ವಿದ್ಯಾರ್ಥಿಗಳಿಗೆ ನಿಮ್ಗೆ ಯಾವ ರೀತಿ ಪ್ರಶ್ನೆಗಳಿದೆ, ಅಸತ್ಯ ಹೇಳಿಕೆ ಅಂದರೆ 3 ಕರೆಕ್ಟ್ ಇದ್ದಾವೆ, 1 ರಾಂಗ್ ಇದೆ. ಯಾವ್ದು ರಾಂಗ್ ಇದೆ ಅದೇ ನಿಮ್ಮ ಉತ್ತರವಾಗುತ್ತೆ ವಿದ್ಯಾರ್ಥಿಗಳು. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಉತ್ತರಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಬ್ರಿಟಿಷರು ತಕ್ಷಣವೇ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ರದ್ದುಗೊಳಿಸಿದರು. ಏನಾಗುತ್ತೆ ಉತ್ತರ ಇದರಲ್ಲಿ? ದ್ವಿಪ್ರಭುತ್ವ ರದ್ದಾಗಲಿಲ್ಲ, ಬದಲಿಗೆ 1765ರಲ್ಲಿ ರಾಬರ್ಟ್ ಕ್ಲೈವ್ ಇದನ್ನು ಜಾರಿಗೆ ತಂದಿದ್ದ. ಅದಕ್ಕೆ ನಿಮಗೆ ಅಸತ್ಯ ಹೇಳಿಕೆಯನ್ನು ಕೇಳಿದ್ರು, ಅದಕ್ಕೆ ನಿಮಗೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ 16. 1764ರ ಬಕ್ಸಾರ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಹೆಕ್ಟರ್ ಮನ್ರೋ ವಿರುದ್ಧ ಹೋರಾಡಿದ ಭಾರತೀಯ ತ್ರಿಪಕ್ಷೀಯ ಸಂಯುಕ್ತ ಕೂಟದಲ್ಲಿರೋದು ಯಾರು? ಆಪ್ಷನ್ ಎ ಮೀರ್ ಜಾಫರ್, ಸಿರಾಜುದ್ದೌಲ್ ಮತ್ತು ಶಾಲಂ 2. ಆಪ್ಷನ್ ಬಿ ಮೀರ್ ಕಾಸಿಂ, ಔದ್ನ ನವಾಬ ಅಶುದ್ದುದ್ದೌಲ್ ಮತ್ತು ಮೊಘಲ್ ದರಿ 2ನೇ ಶಾಲಂ. ಆಪ್ಷನ್ ಸಿ ಅಲಿ ವರ್ದಿ ಖಾನ್, ಚಂದಾ ಸಾಹೇಬ್ ಮತ್ತು ಸಲಾಬತ್ ಜಂಗ್. ಆಪ್ಷನ್ ಡಿ ಮೀರ್ ಕಾಸಿಂ, ಹೈದರಾಬಾದ್ ನಿಜಾಮ ಮತ್ತು ಮರಾಠ ಪೇಶ್ವೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ, ಕನ್ಫ್ಯೂಸಿಂಗ್ ಪ್ರಶ್ನೆ. 30 ಸೆಕೆಂಡ್ ಒಳಗೆ ಕಾಲಾವಕಾಶ ಮತ್ತೆ ಕೊಡ್ತಾ ಇದ್ದೇನೆ. ಉತ್ತರಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೀರ್ ಕಾಸಿಂ, ಔದ್ನ ನವಾಬ ಅಶುದ್ದುದ್ದೌಲ್ ಮತ್ತು ಮೊಘಲ್ ದರೆ 2ನೇ ಶಾಲಂ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 17ನೇ ಪ್ರಶ್ನೆ. ಬಕ್ಸಾರ್ ಕದನದ ಪರಿಣಾಮವಾಗಿ 1765ರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಜಾರಿಗೆ ತಂದ ಸರ್ಕಾರ ಅಂದರೆ ಡ್ಯುವಲ್ ಗೌರ್ಮೆಂಟ್ ಪದ್ಧತಿಯ ತತ್ವವೇನು ಅಂತ ಕೇಳಿದರೆ ಆಪ್ಷನ್ ಎ ಬ್ರಿಟಿಷರು ನಾಗರಿಕ ನ್ಯಾಯವನ್ನು ಮತ್ತು ನವಾಬನು ಅಪರಾಧ ನ್ಯಾಯವನ್ನು ನೋಡುವುದು. ಆಪ್ಷನ್ ಬಿ ಕಂದಾಯ ವಸೂಲಾತಿ ಹಾಗೂ ನ್ಯಾಯ ನಿರ್ವಹಣೆಯನ್ನು ಭಾರತೀಯ ಅಧಿಕಾರಿಗಳಿಗೆ ನೀಡಿ ವಸೂಲಾದ ಧನದ ನಿರ್ವಹಣಾ ಆಡಳಿತವನ್ನು ಬ್ರಿಟಿಷರು ಇಟ್ಟುಕೊಂಡದ್ದು. ಆಪ್ಷನ್ ಸಿ ಇಂಗ್ಲೆಂಡ್ ಸಂಸತ್ತು ಮತ್ತು ಬಂಗಾಳ ನವಾಬ ಇಬ್ಬರು ಸೇರಿ ಕಾಯ್ದೆ ರೂಪಿಸುವುದು. ಆಪ್ಷನ್ ಡಿ ಬ್ರಿಟಿಷರು ಸೈನ್ಯ ನಿರ್ವಹಿಸುವುದು ಮತ್ತು ಜಮೀನ್ದಾರರು ತೆರಿಗೆ ವಸೂಲಿ ಮಾಡುವುದು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳು. 30 ಸೆಕೆಂಡ್ಗಳ ಕಾಲಾವಕಾಶ. ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಂದಾಯ ವಸೂಲಾತಿ ಹಾಗೂ ನ್ಯಾಯ ನಿರ್ವಹಣೆಯನ್ನು ಭಾರತೀಯ ಅಧಿಕಾರಿಗಳಿಗೆ ನೀಡಿ ವಸೂಲಾದ ಧನದ ನಿರ್ವಹಣಾ ಆಡಳಿತವನ್ನು ಬ್ರಿಟಿಷರು ಇಟ್ಟುಕೊಂಡಿದ್ದರು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 18ನೇ ಪ್ರಶ್ನೆ ಹೊಂದಿಸಿ ಬರೆಯಲಿದೆ. ವಿವಿಧ ಯುರೋಪಿಯನ್ ಕಂಪನಿಗಳು ಸ್ಥಾಪನೆಯಾದ ವರ್ಷಗಳನ್ನು ಸರಿಯಾಗಿ ಹೊಂದಿಸಿ. ಆಪ್ಷನ್ 1 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1628. ಆಪ್ಷನ್ 2 ಡಚ್ ಈಸ್ಟ್ ಇಂಡಿಯಾ ಕಂಪನಿ 1664. ಆಪ್ಷನ್ 3 ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿ 1600. ಆಪ್ಷನ್ 4 ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1602. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಆಪ್ಷನ್ ಎ ಬಿ ಸಿ ಡಿ ಯಾವುದಿದೆ ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವೆರಿ ಕನ್ಫ್ಯೂಸಿಂಗ್ ಅಂದರೆ ಏರ್ ನೆನಪಿರಲ್ಲ ವಿದ್ಯಾರ್ಥಿಗಳೇ. ನೀವು ಈ ಥರ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ನಲ್ಲಿ ಈಸಿಯಾಗಿ ಮಾರ್ಕ್ಸ್ ತೆಗಿಬೋದು. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಂದರೆ
ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿತವಾಗಿದ್ದು 1600ರಲ್ಲಿ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿತವಾಗಿರೋದು 1602ರಲ್ಲಿ. ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು 1628ರಲ್ಲಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿರೋದು 1664ರಲ್ಲಿ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 19ನೇ ಪ್ರಶ್ನೆ, ಪ್ರಥಮ ಆಂಗ್ಲೋ ಮರಾಠ ಯುದ್ಧಕ್ಕೆ ತಕ್ಷಣದ ಕಾರಣವಾದ ರಾಜಕೀಯ ಸನ್ನಿವೇಶ ಯಾವುದು? ಆಪ್ಷನ್ ಎ, ಪೇಶ್ವೆ ಮಾಧವರಾವ್ ತೀರಿಕೊಂಡ ನಂತರ ನಾರಾಯಣ್ ರಾಯನನ್ನು ಕೊಲೆ ಮಾಡಿಸಿದ ರಾಘೋಬ ಬ್ರಿಟಿಷರ ಬೆಂಬಲ ಕೋರಿದನು. ಆಪ್ಷನ್ ಬಿ, ಲಾರ್ಡ್ ವೆಲ್ಲೆಸ್ಲಿ ಮರಾಠರ ಮೇಲೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಬಲವಂತವಾಗಿ ಹೇರಿದ್ದು. ಆಪ್ಷನ್ ಸಿ, ಎರಡನೇ ಬಾಜಿರಾಯನು ಪೂನಾದ ಬ್ರಿಟಿಷ್ ರೆಸಿಡೆನ್ಸಿಗೆ ಬೆಂಕಿ ಇಟ್ಟಿದ್ದು. ಆಪ್ಷನ್ ಡಿ, ಮರಾಠರು ಬ್ರಿಟಿಷರ ವಿರುದ್ಧ ಸಿಖ್ಖರೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದು. 30 ಸೆಕೆಂಡ್ಗಳ ಕಾಲಾವಕಾಶ ವಿದ್ಯಾರ್ಥಿಗಳೇ. ಉತ್ತರವನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಪೇಶ್ವೆ ಮಾಧವರಾವ್ ತೀರಿಕೊಂಡ ನಂತರ ನಾರಾಯಣ್ ರಾಯನನ್ನು ಕೊಲೆ ಮಾಡಿಸಿ ರಾಘೋಬ ಬ್ರಿಟಿಷರ ಬೆಂಬಲವನ್ನು ಕೋರಿದನು. ಅದೇ ರೀತಿ ಕೊನೆ ಪ್ರಶ್ನೆ ನೋಡೋಣ ಇಂದಿನ ಸಂಚಿಕೆಯಲ್ಲಿ. 20ನೇ ಪ್ರಶ್ನೆ, 1782ರಲ್ಲಿ ಪ್ರಥಮ ಆಂಗ್ಲೋ ಮರಾಠ ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಯಾವುದು ಮತ್ತು ಅದರ ಪರಿಣಾಮವೇನು? ಆಪ್ಷನ್ ಎ, ಬೆಸ್ಸಿನ್ ಒಪ್ಪಂದ, ರಾಘೋಬ ಪೇಶ್ವೆಯಾದನು. ಆಪ್ಷನ್ ಬಿ, ಸಾಲ್ಬಾಯ್ ಒಪ್ಪಂದ, ಎರಡನೇ ಮಾಧವರಾವ್ನನ್ನು ಪೇಶ್ವೆಯನ್ನಾಗಿ ಸ್ವೀಕರಿಸಲಾಯಿತು. ಆಪ್ಷನ್ ಸಿ, ಲಾಹೋರ್ ಒಪ್ಪಂದ, ಪೇಶ್ವೆ ಹುದ್ದೆಯನ್ನು ರದ್ದುಗೊಳಿಸಲಾಯಿತು. ಆಪ್ಷನ್ ಡಿ, ಪ್ಯಾರಿಸ್ ಒಪ್ಪಂದ, ಪ್ರತಾಪ ಸಿಂಹನಿಗೆ ಸತಾರ ನೀಡಲಾಯಿತು. 30 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ. ಉತ್ತರಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಮಯ ಮುಗಿದಿದೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ, ಸಾಲ್ಬಾಯ್ ಒಪ್ಪಂದ, ಎರಡನೇ ಮಾಧವರಾವ್ನನ್ನು ಪೇಶ್ವೆಯನ್ನಾಗಿ ಸ್ವೀಕರಿಸಲಾಯಿತು. ವಿದ್ಯಾರ್ಥಿಗಳೇ, ಇಂತಹ ಇಂಪಾರ್ಟೆಂಟ್ ಅಧ್ಯಾಯವಾರು ಮಾಡೆಲ್ ಕ್ವಶನ್ಗಳಾಗಿರ್ಬೋದು ಮತ್ತು ಡೈಲಿ MCQಗಳಿಗೆ ಮತ್ತು ನಿಮ್ಮ ಪ್ರಿಪ್ರೇಷನ್ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾದ್ರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ GPSTR ಆಗಿರ್ಬೋದು, HSTR ಮತ್ತು PSTR ಮತ್ತು TETಗೆ ಸಂಬಂಧಿಸಿದಂಥ ಎಲ್ಲ ರೀತಿಯ ಕ್ವಾಲಿಟಿ ಕಂಟೆಂಟ್, ನೋಟ್ಸ್ ಮತ್ತು ಕ್ಲಾಸಸ್ಗಳು ಅವೈಲೇಬಲ್ ಇದೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಆಗಿ. ಫ್ರೀ ಆಫ್ ಕಾಸ್ಟ್ ಆಗಿ PDF ಅನ್ನು ಸಹ ನೀಡಲಾಗುತ್ತೆ. ಹಾಗೆ ನಿಮ್ಮ ಯಶಸ್ಸಿನ ಪ್ರಯಾಣದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಆನಂದ್ ಸ್ಟಡಿ ಯಾವಾಗಲೂ ನಿಮ್ಮ ಜೊತೆಯಲ್ಲಿರುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.